ನೀವು ಕೂಡ ತುಂಬಾ ಯೋಚನೆ ಮಾಡ್ತೀರಾ. ಒಂದು ಸಣ್ಣ ವಿಷಯಕ್ಕೂ ಕೂಡ ಪದೇ ಪದೇ ರಿಪೀಟ್ ಆಗಿ ಅದನ್ನೇ ಯೋಚನೆ ಮಾಡ್ತಾ, ನಾನೇನಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರೆ ನನ್ನಿಂದ ತಪ್ಪಾಗತ್ತಾ, ಅಥವಾ ನಾನು ಫೇಲ್ಯೂರ್ಸ್ ಆಗ್ತೀನಾ, ಅಥವಾ ಏನಾದ್ರೂ ಜನ ಏನು ಅನ್ಕೊಳ್ತಾರೋ ಏನೋ ಅಂತೇಳಿ ಈ ತರ ನಿಮ್ಮನ್ನ ಒಂದು ಆಕ್ಷನ್ ತೆಗೆದುಕೊಳ್ಳೋದನ್ನ ಸ್ಟಾಪ್ ಮಾಡ್ತಿದ್ಯಾ ಇಂಥ ಆಲೋಚನೆಗಳು? ಸೊ ಗೈಸ್, ನೀವು ಈ ತರ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಅದು ನಿಮ್ಮ ಟ್ಯಾಲೆಂಟ್ ಕೊರತೆ ಅಲ್ಲ. ಸೊ ನಿಮ್ಮ ಏನು ಓವರ್ ಥಿಂಕಿಂಗ್ ಅನ್ನೋದಿದೆ, ಪ್ರತಿ ಬಾರಿಯೂ ತುಂಬಾ ಯೋಚನೆ ಮಾಡ್ತೀರಾ, ಅದೇ ಅಭ್ಯಾಸವಾಗಿ ಹೋಗಿದೆ ನಿಮ್ಗೆ. ತುಂಬಾ ಜನ ಜೀವನದಲ್ಲಿ ಸ್ಲೋ ಆಗೋದು ಅವಕಾಶಗಳ ಕೊರತೆಯಿಂದ ಅಲ್ಲ ಗೈಸ್. ಸೊ ಅವರು ತುಂಬಾ ಓವರ್ ಥಿಂಕಿಂಗ್ ಅನ್ನು ಮಾಡಿ ಆಕ್ಷನ್ ಅನ್ನು ತೆಗೆದುಕೊಳ್ಳದೇ ಇರೋದ್ರಿಂದ ಅವರು ತಮ್ಮ ಜೀವನದಲ್ಲಿ ಸ್ಲೋ ಆಗಿರ್ತಾರೆ. ಸೊ ಹಾಗಾದ್ರೆ ಈ ಓವರ್ ಥಿಂಕಿಂಗ್ ನಮ್ಮ ಜೀವನದಲ್ಲಿ ಯಾವ ರೀತಿ ಸ್ಲೋ ಆಗುತ್ತೆ ನಮ್ಮ ಜೀವನ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಗೈಸ್, ವಿಡಿಯೋನ ಕೊನೆ ತನಕ ನೋಡಿ. ಸೊ ಗೈಸ್, ಜೀವನದಲ್ಲಿ ಯೋಚನೆ ಮಾಡೋದು ತಪ್ಪಲ್ಲ. ಈ ಯೋಚನೆ ಅನ್ನೋದು ನಮ್ಮನ್ನು ಸರಿಯಾದ ನಿರ್ಧಾರ ಅಂದ್ರೆ ಸರಿಯಾದ ಒಂದು ದಾರಿಗೆ, ಸರಿಯಾದ ದಿಕ್ಕಿಗೆ ಕರೆದುಕೊಂಡು ಹೋಗುತ್ತೆ. ಸೊ ಈ ಓವರ್ ಥಿಂಕಿಂಗ್ ಅನ್ನೋದೇನಿದೆ, ಇದನ್ನ ನಾವು ಮಾಡಿದಾಗ ಸೊ ನಾವು ಎಲ್ಲಿರ್ತೇವೆ ಅದೇ ನಿರ್ಧಾರವಿಲ್ಲದ ಜಾಗದಲ್ಲಿ ಕರೆದುಕೊಂಡು ಹೋಗಿ ಬಿಡತ್ತೆ. ಈ ಯೋಚನೆ ಅನ್ನೋದೇನಿದೆ, ಇದು ನಮ್ಮನ್ನ ಆಕ್ಷನ್ಗೆ ದಾರಿ ಮಾಡಿಕೊಡ್ಬೇಕು ಹೊರತು ನಮ್ಮ ಆಕ್ಷನ್ ಅನ್ನು ತಡೆದು ನಿಲ್ಲಿಸಲಿಕ್ಕೆ ಹೋಗಬಾರ್ದು. ಆ ರೀತಿ ಆಗಬಾರ್ದು ನಮ್ಮ ಯೋಚನೆ. ಸೊ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ಓವರ್ ಥಿಂಕಿಂಗ್ ಅನ್ನೋದು ಮಾಡಿ ತಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಆಕ್ಷನ್ ಅನ್ನು ಏನ್ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳದೆ ಅವರು ಇದ್ದ ಜಾಗದಲ್ಲೇ ಇದ್ದು ಹೋಗ್ತಾರೆ. ಸೊ ಹಾಗಾಗಿ ಅವರಿಗೆ ಓವರ್ ಥಿಂಕಿಂಗ್ ಅನ್ನೋದು ಮಾಡ್ತಾ ಹೋದ್ರೆ ತಮ್ಮ ಲೈಫ್ ಅನ್ನು ಅಲ್ಲಿಂದನೇ ಡೌನ್ ಫಾಲ್ ಆಗಿ ಸ್ಲೋ ಆಗಿ ಮಾಡ್ತಾ ಹೋಗುತ್ತೆ ಈ ಓವರ್ ಥಿಂಕಿಂಗ್ ಅನ್ನೋದು. ಹೆಚ್ಚು ಯೋಚನೆ ಮಾಡುವವರ ಮೊದಲ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವರು ಪ್ರೆಸೆಂಟ್ ನಲ್ಲಿ ಬದುಕುವುದೇ ಇಲ್ಲ ಗೈಸ್. ಅಂದ್ರೆ ಅವರು ಪಾಸ್ಟ್ ಅಲ್ಲಿ ನಡೆದು ಹೋದಂತ ಯಾವುದೋ ಒಂದು ಘಟನೆಗಳ ಬಗ್ಗೆ ಆಗಲಿ, ಅಥವಾ ಫ್ಯೂಚರ್ ಏನ್ ಮಾಡ್ಬೇಕು, ನಾನು ಏನಾಗತ್ತೆ ನಂದು ಅಂತ ಹೇಳಿ ಈ ತರ ಯೋಚನೆಗಳಲ್ಲಿ ಅವರು ಇದ್ದು ಬಿಡ್ತಾರೆ. ಇದರಿಂದ ಇವತ್ತು ಮಾಡಬೇಕಾದ ಕೆಲಸವೂ ಮುಂದೋಗುತ್ತೆ, ಮತ್ತೆ ಸಮಯವೂ ಕೂಡ ಮುಂದೋಗುತ್ತೆ, ಅವಕಾಶಗಳು ತಪ್ಪೋಗುತ್ತೆ. ಸೊ ಎಲ್ಲವೂ ಮುಂದೋಗುತ್ತೆ, ಆದ್ರೆ ಮನಸ್ಸು ಮಾತ್ರ ಯೋಚಿಸುತ್ತಾನೆ ಇರುತ್ತೆ. ಸೊ ಗೈಸ್, ಹೀಗಾಗಿ ತುಂಬಾ ಓವರ್ ಥಿಂಕಿಂಗ್ ಮಾಡ್ತಾ ಹೋದ್ರೆ ಎಲ್ಲವೂ ಕೂಡ ಲಾಸ್ ಆಗ್ತಾನೆ ಹೋಗುತ್ತೆ. ನಮ್ಗೆ ಲಾಸ್ ಆಗೋದು ನಮ್ಗೆ. ಎರಡನೇ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಈ ಓವರ್ ಥಿಂಕಿಂಗ್ ಅನ್ನೋದು ನಮ್ಮ ಕಾನ್ಫಿಡೆನ್ಸ್ ಅನ್ನು ಕುಗ್ಗಿಸುತ್ತೆ, ಅಂದ್ರೆ ಕೊಲ್ಲುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ನಾವು ನಮ್ ಕಡೆ ಈ ಕೆಲಸ ಆಗತ್ತಾ, ಅಥವಾ ನಾವು ಫೇಲ್ಯೂರ್ ಆಗ್ಬಿಟ್ರೆ, ಅಥವಾ ಜನ ಏನ್ ಅನ್ಕೊಳ್ತಾರೆ ಅನ್ನೋ ಡೌಟ್ಸ್ ನಮ್ಮ ಆಕ್ಷನ್ ಅನ್ನು ತಡೆಯುತ್ತೆ. ಸೊ ನಮಗೆ ಒಂದು ಕೆಲಸವನ್ನು ಮಾಡಲು ಅಥವಾ ಆಕ್ಷನ್ ತೆಗೆದುಕೊಳ್ಳಲು ಮೇನ್ ಆಗಿ ಬೇಕಾಗಿರೋದೇ ಧೈರ್ಯ. ಸೊ ಈ ಓವರ್ ಥಿಂಕಿಂಗ್ ಅನ್ನೋದೇನಿದೆ ನಮ್ಮ ಧೈರ್ಯವನ್ನೇ ಕುಗ್ಗಿಸಿ ಬಿಡುತ್ತೆ. ಸೊ ಹಾಗಾಗಿ ಈ ಓವರ್ ಥಿಂಕಿಂಗ್ ಅನ್ನೋದು ಆದಷ್ಟು ಕೂಡ ಸ್ಟಾಪ್ ಮಾಡಿ ನೀವು ಆದಷ್ಟು ಆಕ್ಷನ್ ಅನ್ನು ತೆಗೆದುಕೊಳ್ಳೋದ್ರಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಗೈಸ್. ಮೂರನೆಯದಾಗಿ, ಈ ಓವರ್ ಥಿಂಕಿಂಗ್ ಅನ್ನೋದು ನಿಮ್ಮ ಮೈಂಡ್ಗೆ ರೆಸ್ಟ್ ಕೊಡೋದಿಲ್ಲ. ಸೊ ನೀವು ಎಷ್ಟೇ ಬಿಂದಾಸ್ ಆಗಿ ಹೊರಗಡೆ ಆರಾಮಾಗಿರ್ಬಹುದು, ಆದ್ರೆ ಮನಸ್ಸೊಳಗೆ ಆ ಥಾಟ್ಸ್ ಗಳನ್ನು ನಡೀತಾನೆ ಇರ್ತದೆ. ಸೊ ಹಾಗಾಗಿ ಇದರಿಂದ ಏನಾಗುತ್ತೆ, ನಿಮ್ಗೆ ಸ್ಟ್ರೆಸ್ ಕೂಡ ಹೆಚ್ಚಾಗುತ್ತೆ. ಇದರಿಂದ ಕಾನ್ಸಂಟ್ರೇಟ್ ಮಾಡಲು ಕೂಡ ಆಗೋದಿಲ್ಲ. ಸೊ ಒಂದು ನಿಮ್ಗೆ ಚಿಕ್ಕ ಕೆಲಸವೂ ಕೂಡ ನೀವು ಮಾಡಬೇಕಾದ್ರೆ ಆ ಕೆಲಸ ದೊಡ್ಡದಾಗಿ ಕಾಣ್ತಾ ಹೋಗುತ್ತೆ. ಇನ್ನು ನಾಲ್ಕನೆಯದಾಗಿ, ಈ ಓವರ್ ಥಿಂಕಿಂಗ್ ಏನ್ ಮಾಡ್ತಾರಲ್ಲ, ಅವರು ಪರ್ಫೆಕ್ಷನ್ಗೋಸ್ಕರ ಕಾಯ್ತಾನೆ ಇರ್ತಾರೆ. ಇವತ್ತು ಮಾಡ್ತೇನೆ, ಅಥವಾ ನಾಳೆ ಒಳ್ಳೆ ಟೈಮ್ ಬರುತ್ತೆ, ನಾಡಿದ್ದು ಒಂದು ಒಳ್ಳೆ ಟೈಮ್ ಬರುತ್ತೆ, ಯಾವಾಗ ಮಾಡ್ಕೊಳ್ತೀನಿ ಅಂತ ಹೇಳಿ. ಸೊ ಗೈಸ್, ಒಂದು ಸತ್ಯ ಏನಂತ ಹೇಳಿದ್ರೆ, ಈ ಪರ್ಫೆಕ್ಟ್ ಟೈಮ್ ಅನ್ನೋದು ಬರುವುದೇ ಇಲ್ಲ. ಸೊ ನಾವು ಯಾವಾಗ ಆಕ್ಷನ್ ಅನ್ನು ತೆಗೆದುಕೊಳ್ತೇವೆ ಆವಾಗ ಒಂದು ಕ್ಲಾರಿಟಿ ಬಂದೇ ಬರುತ್ತೆ. ಸೊ ಹಾಗಾಗಿ ಆಕ್ಷನ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಓವರ್ ಥಿಂಕಿಂಗ್ ಅನ್ನೋದು ಬಿಟ್ಟು ಬಿಡ್ಬೇಕಾಗತ್ತೆ. ಯಾಕಂದ್ರೆ ಈ ಓವರ್ ಥಿಂಕಿಂಗ್ ಅನ್ನೋದು ಏನಿದೆ, ಇದು ನಮ್ಮ ಲೈಫ್ ತುಂಬಾನೇ ಡೆಸ್ಟ್ರಾಯ್ ಮಾಡಿಬಿಡುತ್ತೆ. ಐದನೇ ಮತ್ತು ಮುಖ್ಯವಾದ ಸತ್ಯ ಏನಂತ ಹೇಳಿದ್ರೆ, ಥಿಂಕಿಂಗ್ ಅಲೋನ್ ನೆವರ್ ಚೇಂಜಸ್ ಲೈಫ್, ಆಕ್ಷನ್ ಚೇಂಜಸ್ ಲೈಫ್. ನೀವು ಎಷ್ಟೇ ಸ್ಮಾರ್ಟ್ ಆಗಿ ಯೋಚನೆ ಮಾಡಿದ್ರು ಕೂಡ ನೀವು ಸಣ್ಣ ಒಂದು ಹೆಜ್ಜೆ ಇಟ್ಟರೆ ಮಾತ್ರ ಅದು ಪ್ರೋಗ್ರೆಸ್ ಆಗಿ ಕಾಣುತ್ತೆ. ಸಣ್ಣ ಆಕ್ಷನ್ ಕೂಡ 1000 ಥಾಟ್ಸ್ ಗಳಿಗಿಂತ ಪವರ್ಫುಲ್ ಆಗಿರುತ್ತೆ ಗೈಸ್. ಹಾಗಾದ್ರೆ ಏನು ಮಾಡ್ಬೇಕು ಅನ್ನೋದನ್ನ ನೋಡೋದಾದ್ರೆ, ಪ್ರತಿಯೊಂದು ಕ್ವಶನ್ಗೆ ಆನ್ಸರ್ ಅನ್ನ ಹುಡುಕೋದ್ ಬಿಟ್ಟು, ಅಥವಾ ಯಾವ್ದಾದ್ರು ಒಂದು ಸಮಸ್ಯೆಗೆ ಉತ್ತರ ಹುಡುಕೋದ್ ಬಿಟ್ಟು ನೀವು ಆಕ್ಷನ್ ಅನ್ನ ತೆಗೆದುಕೊಂಡು ಬಿಡಿ. ಮತ್ತೆ ಎಲ್ಲಾ ಡೌಟ್ಸ್ ಗಳು ಕ್ಲಿಯರ್ ಆಗುವವರೆಗೆ ಕಾಯ್ಲಿಕ್ಕೆ ಹೋಗ್ಬೇಡಿ. ಒಮ್ಮೆ ನಾವು ನಡೀತಾ ಹೋದ್ರೆ ದಾರಿನೇ ಕ್ಲಿಯರ್ ಆಗಿ ಕಾಣುತ್ತಂತೆ. ಸೊ ಹಾಗಾಗಿ ನೀವು ನಿಮ್ಮ ಮನಸ್ಸನ್ನು ಕಾಮ್ ಆಗಿ ಇಟ್ಕೊಳ್ಳಿ, ಫೋನ್ ಡಿಸ್ಟ್ರಾಕ್ಷನ್ ಇಂದ ದೂರ ಇರಿ, ಮತ್ತೆ ಪ್ರೆಸೆಂಟ್ ಮೇಲೆ ಫೋಕಸ್ ಮಾಡಿ. ಈ ಓವರ್ ಥಿಂಕಿಂಗ್ ಅನ್ನೋದೇನಿದೆ ಇದು ನಿಧಾನವಾಗಿ ಕಡಿಮೆ ಆಗತ್ತೆ ಗೈಸ್. ನೆನ್ಪಿರ್ಲಿ ಗೈಸ್, ಹೆಚ್ಚು ಯೋಚನೆ ಮಾಡೋರು ಟಯರ್ಡ್ ಆಗ್ತಾರೆ, ಮತ್ತೆ ಆಕ್ಷನ್ ಅನ್ನು ತೆಗೆದುಕೊಳ್ಳೋರು ತಮ್ಮ ಜೀವನದಲ್ಲಿ ಮುಂದೋಗ್ತಾರೆ. ಸೊ ಹಾಗಾಗಿ ನೀವು ತುಂಬಾ ಯೋಚನೆ ಮಾಡ್ಲಿಕ್ಕೆ ಹೋಗದೆ ಆಕ್ಷನ್ ಅನ್ನು ಇಮಿಡಿಯೇಟ್ಲಿ ಆಗಿ ತೆಗೆದುಕೊಂಡು ನಿಮ್ಮ ಜೀವನವನ್ನು ಸ್ಲೋ ಆಗದೆ ಒಂದು ವೇಗದ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಿ. ನಿಮ್ಮ ಲೈಫ್ ಸ್ಲೋ ಆಗಿದೆ ಅನಿಸಿದ್ರೆ ಈ ಓವರ್ ಥಿಂಕಿಂಗ್ ಅನ್ನೋದು ಬಿಟ್ಟು ಆಕ್ಷನ್ ಅನ್ನು ಹೆಚ್ಚಾಗಿ ತೆಗೆದುಕೊಳ್ಳಿ. ಆಗ ನಿಮ್ಮ ಜೀವನವೇ ಒಂದು ವೇಗವನ್ನು ಪಡ್ಕೊಳ್ತದೆ. ಸೊ ಗೈಸ್, ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ, ಸ್ವಲ್ಪ ಆದ್ರೂ ಈ ವಿಡಿಯೋದಿಂದ ನಿಮ್ಗೆ ಕಲೀಲಿಕ್ಕೆ ಸಿಕ್ತಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಗೈಸ್.